ವಿಡಿಯೋದಲ್ಲಿ ಚಂದ್ರಗ್ರಹಣದ ಬಗ್ಗೆ ಇನ್ನೂ ಕೆಲವೊಂದಿಷ್ಟು ಮಾಹಿತಿನ ನಿಮಗೆ ತಿಳಿಸ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಚಂದ್ರಗ್ರಹಣದ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅದರಲ್ಲೂ ಕೂಡ ಕೆಲವೊಂದು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಫಟಾಫಟ್ ಅಂತ ವಿಡಿಯೋನ ಶುರು ಮಾಡೋಣ. ಮಾರ್ಚ್ 3ನೇ ತಾರೀಕು ಮಂಗಳವಾರ ಅಂದ್ರೆ ನಾಳೆ ಖಂಡಗ್ರಾಸ ಕೇತುಗ್ರಸ್ತ ಚಂದ್ರಗ್ರಹಣ ಇದೆ. ಇದನ್ನ ಗ್ರಸ್ತೋದಯ ಚಂದ್ರಗ್ರಹಣ ಅಂತಾನೂ ಕೂಡ ಕರೆಯಲಾಗುತ್ತೆ. ಇನ್ನು ಈ ಒಂದು ಗ್ರಹಣದ ಬಗ್ಗೆ ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿರೋದ್ರಿಂದ ಈ ವಿಡಿಯೋ ಮೂಲಕ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಚಂದ್ರಗ್ರಹಣ ಇರೋದ್ರಿಂದ ಕೆಲವರಿಗೆ ಶುಭ ಫಲ ಇದೆ, ಕೆಲವರಿಗೆ ಅಶುಭ ಫಲ ಇದೆ. ಅಶುಭ ಫಲ ಇರೋರು ಯಾವ ರೀತಿ ದಾನ ಕೊಡಬೇಕು ಅಂತ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಕೆಲವರೆಲ್ಲ ಹೇಳ್ತಾ ಇದ್ದೀರಾ, ನಾವು ದಾನ ಕೊಡೋದಿಕ್ಕೆ ಹೋದ್ರೆ ಅವರು ತಗೊಳ್ಳೋದಿಲ್ಲ, ಅದಕ್ಕೋಸ್ಕರ ಬೇರೆ ಯಾರಿಗಾದ್ರೂ ಬಡವರಿಗೋ ಏನೂ ಇಲ್ಲದೆ ಇರೋರ್ಗೋ ಆ ಥರದವ್ರಿಗೆ ಅದನ್ನು ಕೊಡಬಹುದಾ ಅಂತ ನೀವು ಕೇಳಿದ್ರಿ. ಅಕ್ಕಿ ಬೆಲ್ಲ ಆ ರೀತಿ ಎಲ್ಲ ನಾವು ದಾನ ಕೊಡ್ತೀವಲ್ಲ ಆ ಥರ. ಆದರೆ ಇದು ಗ್ರಹಣದ ದಾನ. ಇದಕ್ಕೆ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಪುರೋಹಿತರನ್ನ ಕೇಳಿದ್ರೆ ಅವ್ರು ಇದನ್ನ ತಗೊಂತಾರೆ. ಎಲ್ಲಾ ದೇವಸ್ಥಾನದಲ್ಲೂ ತಗೊಂತಾರೆ ಪುರೋಹಿತರು. ಇದನ್ನ ಯಾವುದಕ್ಕೋಸ್ಕರ ದಾನ ಅಂತ ಅಂದ್ರೆ ಪೀಡ ಪರಿಹಾರ್ಥಕವಾಗಿ ಕೊಡುವಂಥದ್ದು. ನೀವು ಮೊದಲೇ ಸಂಕಲ್ಪವನ್ನ ಇದೇ ರೀತಿನೇ ಮಾಡ್ಕೋಬೇಕಾಗುತ್ತೆ. ದೇವ್ರ ಮುಂದೆ ಇಟ್ಬಿಟ್ಟು ಅದನ್ನ ಇನ್ನು ಮುಂಚೆನೆ ತಂದಿಟ್ಕೊಳ್ಬೇಕಾ, ಅದನ್ನ ಇಲ್ಲ ಗ್ರಹಣ ಬಿಟ್ಟ ಮೇಲೆ ತಂದಿಟ್ಕೋಬೇಕಾ ಅಂತಾನು ಕೂಡ ಕೇಳಿದ್ರಿ. ನೀವು ಮುಂಚೆನೆ ತಂದಿಟ್ಕೊಂಡ್ರೆ ಒಳ್ಳೇದು. ಅಕ್ಕಿ ಅಂತೂ ಮನೆಯಲ್ಲೇ ಇರುತ್ತೆ ಅಲ್ವಾ, ಇನ್ನು ಚಂದ್ರಬಿಂಬ ಮಾತ್ರ ತಂದಿಟ್ಕೊಳ್ಬೇಕಾಗತ್ತೆ. ಇದ್ರ ಜೊತೆಗೆ ಬಿಳಿ ವಸ್ತ್ರವನ್ನ ತರಬೇಕು. ಕೆಲವರು ಎಳ್ಳು ಅದನ್ನು ಕೂಡ ಕೊಡ್ತಾರೆ, ಅದನ್ನು ಸಹ ತಗೊಂಡು ಬಂದು ತಟ್ಟೆನಲ್ಲಿ ಹಾಕಿ ಇಟ್ಕೋಬೇಕು. ಆಮೇಲೆ ಸಂಕಲ್ಪವನ್ನ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನನಗೆ ಅಶುಭ ಫಲ ಇರೋದಕ್ಕೋಸ್ಕರ ಈ ಒಂದು ಗ್ರಹಣ ದೋಷ ಪರಿಹಾರಕ್ಕಾಗಿ ದಾನವನ್ನ ಕೊಡ್ತಾ ಇದ್ದೀನಿ ಅಂತ ಹೇಳ್ಕೊಂಡ್ಬಿಟ್ಟು ಸಂಕಲ್ಪವನ್ನ ಮಾಡಿಕೊಂಡು ನಂತರ ಕೊಡಬೇಕು. ಇಲ್ಲ ಅಂದ್ರೆ ನೀವು ದೇವಸ್ಥಾನದಲ್ಲೇ ನೀವು ಸಂಕಲ್ಪವನ್ನ ಮಾಡಿಸ್ಬೋದು. ಸಂಕಲ್ಪವನ್ನ ಮಾಡಿಸಿನೇ ಇಸ್ಕೊಂತಾರೆ ಅವರು. ಎಲ್ಲಾ ಕಡೆನೂ ಅಷ್ಟೇನೆ. ಒಂದ್ಸಲ ನಿಮ್ಮ ಮನೆ ಹತ್ರ ಇರುವಂಥ ದೇವಸ್ಥಾನದಲ್ಲಿ ವಿಚಾರಿಸ್ಕೊಂಡು ನೋಡಿ, ಆಮೇಲೆ ಕೊಟ್ಬಿಟ್ಟು ಬನ್ನಿ. ಇದು ನಾವು ದಾನ ಅಂದರೆ ಬೇರೆಯವ್ರಿಗೆ ಸುಮ್ಮನೆ ಕೊಡೋ ದಾನ ಅಂತ ಅಲ್ಲ, ಆ ರೀತಿ ಅಲ್ಲ. ಯಾಕೆಂದರೆ ಅಕ್ಕಿ ಬೇಳೆ ಬೆಲ್ಲ ಇದ್ಯಾವುದು ಇಲ್ಲ ಅಲ್ವಾ. ಇದ್ರೊಳಗಡೆ ಬರೀ ಅಕ್ಕಿ ಚಂದ್ರಬಿಂಬ ಬಿಳಿ ವಸ್ತ್ರ ಸಾಧ್ಯವಾದವರು ಹೇಳ್ಕೊಡ್ತಾರೆ. ಇಲ್ಲ ಅಂದರೆ ಪರವಾಗಿಲ್ಲ, ಈ ರೀತಿಯಾಗಿ ಕೊಡಬೇಕು. ಈ ರೀತಿಯಾಗಿ ಕೊಡಬೇಕೇ ವಿನಃ ಇದು ಬೇರೆಯವ್ರಿಗೆ ಪಾಪ ನಿರ್ಗತಿಕರಿಗೆ ಆ ಥರ ಕೊಡುವಂಥ ದಾನ ಅಂತೂ ಅಲ್ಲ. ಬೇಕಿದ್ರೆ ನೀವು ಯಾವಾಗಾದ್ರೂ ಮಾಡ್ಕೊಳ್ಳಿ. ಇದು ಗ್ರಹಣ ಪೀಡ ಪರಿಹಾರ್ಥಕವಾಗಿ ಕೊಡುವಂಥದ್ದು. ಪೀಡೆ ಬಾಧಿಸಬಾರ್ದು ನಿಮ್ಗೆ ಅಂತ, ಅದಕ್ಕೋಸ್ಕರ ಹೀಗೆ ಎಲ್ಲೆಲ್ಲೋ ಕೊಡೋದಲ್ಲ. ದೇವಸ್ಥಾನದಲ್ಲಿ ಪುರೋಹಿತರಿಗೆ ಕೊಡಬೇಕು. ಅವ್ರು ಅದನ್ನ ತಗೊಂಡ್ಮೇಲೆ ಸುಮ್ಮನೆ ತಗೊಳ್ಳೋದಿಲ್ಲ. ಅವರು ಕೂಡ ಜಪ ತಪಗಳನ್ನ ಮಾಡ್ಕೊಳ್ತಾರೆ ಅದರ ಪರಿಹಾರ್ಥಕವಾಗಿ. ದಾನ ತಗೊಳ್ಳೋದು ಅಂದ್ರೆ ಸುಮ್ಮನೆ ಅಂತೂ ಅಲ್ಲ. ದಾನ ಏನಕ್ಕೆ ಕೊಡ್ತಾರೆ ಅಂದ್ರೆ ಪಾಪ ಪರಿಹಾರಕ್ಕಾಗಿ ದಾನವನ್ನ ಕೊಡ್ತಾರೆ. ದಾನ ತಗೊಳ್ಳೋರಿಗೆ ಅದು ತೊಂದರೆ ಆಗುತ್ತೆ, ಅದಕ್ಕೋಸ್ಕರ ಅವರು ಕೂಡ ಜಪ ತಪಗಳನ್ನ ಮಾಡ್ಕೊಳ್ತಾರೆ, ದಾನ ಇಸ್ಕೊಳ್ತಾರೆ. ಹಾಗಾಗಿ ನೀವು ಅವ್ರಿಗೆ ಕೊಟ್ರೇನೆ ಅದರ ಫಲ ಸಿಗುತ್ತೆ. ಅದಕ್ಕೋಸ್ಕರನೇ ಇದನ್ನ ನೀವು ಮಾಡ್ಕೊಳ್ಳಿ. ಇನ್ನು ಶುಭ ಫಲ ಬಂದು ಯಾರ್ಯಾರಿಗಿದೆ ಅಂತ ಅಂದ್ರೆ ಮಿಥುನ ರಾಶಿ, ಮೀನ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ. ಮಿಶ್ರ ಫಲ ಬಂದ್ಬಿಟ್ಟು ಮೇಷರಾಶಿ, ಕರ್ಕಾಟಕ ರಾಶಿ, ಧನು ರಾಶಿ, ಕುಂಭ ರಾಶಿ. ಮತ್ತೆ ಅಶುಭ ಫಲ ಬಂದು ವೃಷಭ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ. ಹೀಗಿದೆ ಶುಭ ಅಶುಭಗಳು ಹೀಗಿದೆ. ಇನ್ನು ವಿಶೇಷ ಅನಿಷ್ಟ ಯಾರಿಗಿದೆ ಅಂತಂದ್ರೆ ಪೂರ್ವ ಪಾಲ್ಗುಣೆ ನಕ್ಷತ್ರ ಸಿಂಹ ರಾಶಿ, ಇವ್ರಿಗೆ ವಿಶೇಷ ಅನಿಷ್ಟ ಇದೆ. ಇವರು ಸಾಧ್ಯವಾದರೆ ಯಾವುದಾದ್ರೂ ದೇವಸ್ಥಾನದಲ್ಲಿ ಹೋಮಗಳನ್ನ ಮಾಡಿಸ್ತಾ ಇರ್ತಾರೆ ಗ್ರಹಣದ ಸಮಯದಲ್ಲಿ. ಅಲ್ಲಿ ಹೋಗಿ ನೀವು ಕೂತ್ಕೊಂಡು ಹೋಮದಲ್ಲಿ ಪಾಲ್ಗೊಳ್ಬಹುದು. ಹೋಮಕ್ಕೆ ಬರ್ಸೋದು ದಾನಗಳಂತೂ ಕಂಪಲ್ಸರಿ ಮಾಡಲೇಬೇಕು. ವಿಶೇಷ ಅನಿಷ್ಟ ಇರೋರು ಪೂರ್ವ ಪಾಲ್ಗುಣೆ ನಕ್ಷತ್ರ ಸಿಂಹ ರಾಶಿ ಅವರು. ಇದಿಷ್ಟು ರಾಶಿ ಫಲ. ಇನ್ನು ಚಂದ್ರೋದಯದ ಸಮಯ ಎಷ್ಟು ಗಂಟೆಗೆ ಇದೆ ಅಂತ ನೋಡ್ಕೊಳ್ಳಿ ಅಂತಲೂ ಹೇಳಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಸೂರ್ಯಾಸ್ತದ ಸಮಯವನ್ನು ನೋಡ್ಕೊಳ್ಳಿ ನಿಮ್ಮ ಊರುಗಳಲ್ಲಿ ಅಂತ ಹೇಳಿದ್ದೆ. ಯಾಕಂದ್ರೆ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಸೂರ್ಯಾಸ್ತ ಆಗುತ್ತೆ. ಹಾಗಾಗಿ ತುಂಬಾ ಜಾಸ್ತಿ ಏನು ಡಿಫ್ರೆನ್ಸ್ ಬರೋದಿಲ್ಲ. 1-2-3 ನಿಮಿಷಗಳು ಅಷ್ಟೇನೆ, 3-4 ನಿಮಿಷಗಳು ಹೆಚ್ಚು ಕಡಿಮೆ ಇರುತ್ತೆ ಅಷ್ಟೇನೆ. ಅದಕ್ಕೋಸ್ಕರ ನಿಮ್ಮ ಊರುಗಳಲ್ಲಿ ಸಂಜೆ ಸೂರ್ಯಾಸ್ತದ ಸಮಯವನ್ನ
ಚಂದ್ರೋದಯದ ಸಮಯ ಇರುತ್ತೆ, ನೋಡಿ ಮಾಡಿಟ್ಕೊಳ್ಳಿ. ಆ ಸಮಯಕ್ಕೆ ಸರಿಯಾಗಿ ಚಂದ್ರೋದಯ ಆಗುತ್ತೆ. ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ನಿಮ್ಮ ಊರುಗಳಲ್ಲಿ ಎಷ್ಟು ಗಂಟೆಗೆ ಸೂರ್ಯಾಸ್ತ ಇದೆ, ಎಷ್ಟು ಗಂಟೆಗೆ ಚಂದ್ರೋದಯ ಇದೆ ಅಂತ ನೋಡಿ ಮಾಡಿಟ್ಕೊಳ್ಳಿ. ಮತ್ತೆ ಗ್ರಹಣ ಎಷ್ಟು ಗಂಟೆಗೆ ಹಿಡಿಯುತ್ತೆ ಅಂದ್ರೆ ಕರೆಕ್ಟ್ ಆಗಿ ಅಂತ ಅಂದ್ರೆ ಮಧ್ಯಾಹ್ನ 3:20 ಗ್ರಹಣ ಹಿಡಿಯುತ್ತೆ. ಆದ್ರೆ ನಮ್ಗೆ ಅಷ್ಟೊತ್ತಿಗೆ ಚಂದ್ರ ಕಾಣಿಸೋದಿಲ್ಲ. ಸೂರ್ಯ ಇರೋವರೆಗೂ ಚಂದ್ರ ನಮ್ಗೆ ಕಾಣಿಸೋದಿಲ್ಲ. ಆದ ಕಾರಣ ಆ ಸಮಯವನ್ನ ಪರಿಗಣನೆಗೆ ತಗೊಳ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಯಾವಾಗ ಆಚರಣೆಯನ್ನ ಮಾಡಬೇಕು ಅಂತ ಅಂದ್ರೆ ಸಂಜೆ ಸೂರ್ಯಾಸ್ತದ ನಂತರ 6:20 6:34 ಹೀಗಿರುತ್ತಲ್ಲ. ಬೇರೆ ಬೇರೆ ಊರುಗಳಲ್ಲಿ ಆ ಒಂದು ಸಮಯಕ್ಕೆ ಕರೆಕ್ಟ್ ಆಗಿ ನಾವು ಸ್ನಾನವನ್ನ ಮಾಡಿ ಗ್ರಹಣವನ್ನ ಆಚರಣೆಯನ್ನ ಮಾಡಬೇಕಾಗುತ್ತೆ. ಹೀಗೆ 6:20 ಯಾವ ಊರಲ್ಲಿ ಇದೆಯೋ ನೋಡ್ಕೊಳ್ಳಿ. 6:34 ಹೇಳಿದ್ದೀನಿ ಸಮಯವನ್ನ. ಈ ಸಮಯ ಆದ್ರೂ ಪರವಾಗಿಲ್ಲ, ನೀವು ಮಾಡ್ಕೋಬಹುದು. ಗ್ರಹಣ ಹಿಡಿದಂಥ ಸ್ನಾನವನ್ನ ಹೇಗೆ ಮಾಡ್ಕೋಬೇಕು ಅಂತ ತಿಳಿಸಿದ್ದೀನಿ ಹಿಂದಿನ ವಿಡಿಯೋದಲ್ಲೂ ಕೂಡ. ಆ ರೀತಿ ಹಿಡಿದಂಥ ಸ್ನಾನವನ್ನ ಮಾಡ್ಕೊಳ್ಳಿ. ಒಂದು ಕಡೆ ಕೂತ್ಕೊಂಡು ದೇವರ ಸ್ತೋತ್ರಗಳನ್ನ ಪಾರಾಯಣ ಮಾಡೋದು, ಜಪ ತಪಗಳನ್ನ ಮಾಡ್ಕೊಳ್ಳೋದು, ಇನ್ನು ಗಂಡಸರು ದರ್ಪಣಗಳನ್ನು ಕೊಡೋದು ಪಿತೃಗಳಿಗೆ, ಇನ್ನು ಯಾವುದಾದ್ರೂ ಸ್ತೋತ್ರ ಪಾರಾಯಣ ಮಾಡೋದು, ನಿಮಗೆ ಇಷ್ಟವಾದಂತಹ ದೇವರ ಸ್ತೋತ್ರಗಳನ್ನು ಹೇಳ್ಕೋಬಹುದು. ಈ ರೀತಿಯಾಗಿ ಸ್ತೋತ್ರ ಪಾರಾಯಣಗಳು ಜಪಗಳನ್ನು ಮಾಡಿಕೊಂಡು ಗ್ರಹಣ ಬಿಟ್ಟ ತಕ್ಷಣ ಎಲ್ಲ ಊರುಗಳಲ್ಲೂ ಗ್ರಹಣ ಬಿಡೋದು ಒಂದೇ ಸಮಯಕ್ಕೆ 6:47 6:47 ಎಲ್ರೂ ಮತ್ತೆ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಬೇಕು. ಗ್ರಹಣ ಹಿಡಿದಂತ ಸ್ನಾನಕ್ಕೆ ತಲೆಗೆ ಎಣ್ಣೆ ಹಚ್ಕೊಂಡು ಮಾಡಬಾರ್ದು. ಬರೀ ನೀರನ್ನ ಮಾತ್ರ ತಲೆಗೆ ಹಾಕೋಬೇಕು. ಯಾವುದೇ ಶಾಂಪೂ ಏನು ಬಳಸಬಾರ್ದು. ಹಿಡಿ ಬಟ್ಟೆನಲ್ಲೇ ಯಾವ ಬಟ್ಟೆ ಹಾಕೊಂಡಿರ್ತೀರೋ ಆ ಬಟ್ಟೆ ಮೇಲೇನೆ ತಲೆಗೆ ನೀರನ್ನ ಹಾಕೊಂಡು ತಲೆ ಸ್ನಾನ ಮಾಡಬೇಕು. ನಂತರ ಜಪ ತಪ ಮಾಡ್ಕೋಬಹುದು. ಗ್ರಹಣ ಬಿಟ್ಟಂತಹ ಸ್ನಾನವನ್ನ 6:47 ಸರಿಯಾಗಿ ನೀವು ತಲೆಗೆ ಎಣ್ಣೆ ಹಚ್ಕೊಂಡು ಶಾಂಪೂ ಅಥವಾ ಸೀಗೆಕಾಯಿ ಏನಾದರೂ ಹಾಕೊಂಡ್ಬಿಟ್ಟು ತಲೆ ಸ್ನಾನವನ್ನ ಮಾಡ್ಕೋಬಹುದು. ನಂತರ ಎಲ್ಲ ಶುದ್ಧಿಯನ್ನು ಮಾಡಿಕೊಂಡು ಸ್ನಾನವನ್ನು ಮಾಡ್ಕೊಳ್ಳಿ. ಆಮೇಲೆ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ರೆಡಿ ಮಾಡಿಟ್ಕೊಂಡ್ಬಿಟ್ಟು ದೇವ್ರ ಪೂಜೆ ಮಾಡಿಬಿಟ್ಟು ಅಡುಗೆ ಊಟ ಮಾಡ್ಕೋಬಹುದು. ಇನ್ನು ನಾಳೆ ಬೆಳಗ್ಗೆಯಿಂದ ಊಟ ಇರೋದಿಲ್ಲ. ನಾಳೆ ಯಾಕಂದರೆ ಸೂರ್ಯ ಉದಯದ ಸರಿಯಾಗಿ ವೇದಗಳು ಆರಂಭ ಆಗುತ್ತೆ. ಅಂದರೆ ಎಲ್ಲರೂ ವೇದ ಪಾರಾಯಣ ಮಾಡ್ತಾರೆ ಗ್ರಹಣ ಇದ್ದಾಗ. ಆ ಕಾರಣಕ್ಕೆ ವೇದ ಪಾರಾಯಣ ಮಾಡ್ಕೊಳ್ಳೋ ಅಂಥವ್ರು ಇರ್ತಾರೆ. ಹಂಗಾಗಿ ವೇದ ಪಾರಾಯಣದ ಸಮಯಕ್ಕೆ ಊಟವನ್ನು ಮಾಡಬಾರ್ದು. ಅದಕ್ಕೋಸ್ಕರ ನಾಳೆ ಅನ್ನವನ್ನು ತಿನ್ನೋ ಹಾಗಿಲ್ಲ. ಇನ್ನು ಯಾರ್ಯಾರು ಅಶಕ್ತರಿರ್ತಾರೋ ಅಂದರೆ ಮಕ್ಕಳು, ಗರ್ಭಿಣಿ ಸ್ತ್ರೀಯರೆಲ್ಲರೂ ಸೂರ್ಯಾಸ್ತಕ್ಕಿಂತಲೂ ಹಿಂದಿನ 3 ತಾಸು ಉಪವಾಸ ಇದ್ದರೆ ಸಾಕು. ಅಂದರೆ ಸೂರ್ಯಾಸ್ತ ಆಗ್ತಾ ಇದೆ ಅಂತ ಅಂದರೆ ಅದಕ್ಕೂ ಹಿಂದಿನ 3 ಗಂಟೆ ಒಳಗಡೆನೆ ಟಿಫನ್ ತಿನ್ಕೊಳ್ಬೋದು ಅಥವಾ ಏನಾದರೂ ಫಲಹಾರವನ್ನು ಮಾಡ್ಕೋಬೋದು. ಆನಂತರ ದೇವರ ಸ್ಮರಣೆಯನ್ನು ಮಾಡ್ಕೊಳ್ತಾ ಕೂತ್ಕೋಬೇಕು. ಈ ಒಂದು ಸಮಯದಲ್ಲಿ ಎಷ್ಟು ನೀವು ಭಕ್ತಿಯಿಂದ ಜಪ ತಪ ಪಾರಾಯಣಗಳನ್ನು ಮಾಡ್ತಿರೋ ಅಷ್ಟೂ ನಿಮಗೆ ಸಿದ್ಧಿಯಾಗುತ್ತೆ. ಆ ಮಂತ್ರಗಳು ಸಿದ್ಧಿ ಆಗುತ್ತೆ. ಇನ್ನು ದೇವರ ಪೂಜಾ ಸಾಮಾನುಗಳನ್ನ ತೊಳಿಬೇಕಾ ಅಂತ ಅಂದರೆ ಹೌದು, ಗ್ರಹಣ ಬಿಟ್ಟ ಮೇಲೆ ದೇವರ ಪೂಜಾ ಸಾಮಾನುಗಳನ್ನ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯೂ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ನಂತರ ಪೂಜೆ ಮಾಡಿಕೊಂಡು ನಂತರ ಅಡುಗೆ ನೈವೇದ್ಯ ಊಟವನ್ನು ಮಾಡ್ಕೋಬೋದು. ಇನ್ನು ಮಂತ್ಲಿ ಪ್ರಾಬ್ಲಮ್ ಇದ್ದರೆ 4ನೇ ದಿನ ನಾಳೆ ಆಗುತ್ತೆ ಅಂತ ಅಂದರೆ ಏನೂ ತೊಂದರೆ ಇಲ್ಲ. ನೀವು ಮಾಮೂಲಾಗಿ ಸ್ನಾನವನ್ನು ಮಾಡಿಕೊಂಡು ಅಂದರೆ ಜಪ ತಪ ಪಾರಾಯಣ ಮಾಡೋದಕ್ಕೆ ಹೋಗಬೇಡಿ. ಗ್ರಹಣ ಹಿಡಿದಂಥ ಸ್ನಾನ ಮತ್ತು ಬಿಟ್ಟಿದಾಗ ಸ್ನಾನವನ್ನು ಮಾಡ್ಕೋಬೋದು. 4ನೇ ದಿನ ಆಗುತ್ತೆ ಅಂದರೆ ನಾಳೆ 4ನೇ ದಿನ ಒಳಗಡೆ ಆಗಿದ್ರೆ 1, 2, 3 ದಿನ ಅನ್ನೋ ಥರ ಇದ್ದರೆ ಅಂಥವರು ಗ್ರಹಣ ಹಿಡಿದಂಥ ಸ್ನಾನವನ್ನು ಮಾಡ್ಕೋಬೇಡಿ. ನೀವು ಒಂದು ಕಡೆ ಸುಮ್ಮನೆ ಯಾರಿಗೂ ಕಾಣಿಸ್ದಂಗೆ ಒಂದು ಕಡೆ ಕೂತ್ಕೊಂಡ್ಬಿಡಿ. ಆಮೇಲೆ ಗ್ರಹಣ ಬಿಟ್ಟ ಮೇಲೆ ನಿಮ್ಮ ಮನೆಯಲ್ಲಿ ಯಾರ ಹತ್ರ ಆದ್ರೂ ನೀರನ್ನು ಹಾಕಿಸ್ಕೊಳ್ಬೇಕು. ಹೇಗಂತ ಅಂದರೆ ಜರಡಿಯನ್ನು ಇಟ್ಕೊಂಡು ನೀರನ್ನು ತಲೆ ಮೇಲೆ ಹಾಕಿಸ್ಕೊಳ್ಬೇಕು. ಅಕ್ಕಿ ಹಿಡಿತೀವಿ ಅಲ್ವಾ, ಅಕ್ಕಿ ನೂಚು ಎಲ್ಲ ಜರಡಿ ಹಿಡಿತೀವಲ್ವಾ, ಆ ಥರ ಜರಡಿ ಇತ್ತು ಅಂತಂದರೆ ಅದನ್ನು ತಲೆ ಮೇಲೆ ಇಟ್ಕೊಂಡು ನೀರನ್ನು ಹಾಕಿಸ್ಕೋಬೋದು. ಇಲ್ಲ ನಮ್ಮ ಮನೆಯಲ್ಲಿ ಆ ಥರ ಜರಡಿ ಇಲ್ಲ ಅಂತ ಅಂದರೆ ಮಾಮೂಲಿ ಹಿಟ್ಟನೆಲ್ಲ ಜರಡಿ ಹಿಡಿತೀವಿ ಅಲ್ವಾ, ಅದಂತೂ ಇದ್ದೇ ಇರುತ್ತೆ ನಿಮ್ಮ ಮನೆಗಳಲ್ಲಿ. ಅದನ್ನು ಇಟ್ಕೊಂಡು ತಲೆ ಮೇಲೆ ಅದ್ರ ಮೇಲೆ ನೀರನ್ನು ಹಾಕಿಸ್ಕೋಬೇಕು. ಒಟ್ಟಿನಲ್ಲಿ ಜರಡಿ ನೀರು ನಿಮ್ಮ ಮೈ ಮೇಲೆ ಬೀಳಬೇಕು. ಯಾರ ಹತ್ರ ಆದ್ರೂ ಕೂಡ ಹುಷಾರಾಗಿ ನೀರನ್ನು ಹಾಕಿಸ್ಕೊಳ್ಳಿ. ಇದರಿಂದ ಮುಟ್ಟಾಗಿದ್ರೂ ಸಹ ಗ್ರಹಣದ ದೋಷ ಏನೂ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಹೀಗೆ ಶಾಸ್ತ್ರ ಹಿರಿಯರು ಮಾಡಿದ್ದಾರೆ. ಇನ್ನು ಅಶುಭ ಫಲ ಇತ್ತು ಅಂತ ಅಂದರೆ ದಾನ ಮಾಡೋದಕ್ಕೆ ಬರೋದಿಲ್ಲ ಅವತ್ತಿನ ದಿವಸ. ಹಂಗಾಗಿ ನೀವು ಮನೆ ಒಳಗಡೆ ಬಂದ ಮೇಲೆ 5ನೇ ದಿನ ನೀವು ದಾನವನ್ನು ಕೊಡ್ಬೋದು.
ಇನ್ನು ಹುಣ್ಣಿಮೆ ಪೂಜೆ ಆಚರಣೆ ಹೇಗೆ ಮಾಡಬೇಕು, ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿರಲಿ ಅಥವಾ ಮನೆಯಲ್ಲಿ ಕುಲದೇವರ ಆರಾಧನೆ ಇರುತ್ತೆ, ಹುಣ್ಣಿಮೆ ದಿನ ಹುಡಿ ತುಂಬಿಸೋವಂಥದ್ದು ಈ ಥರ ಏನಾದರೂ ಇತ್ತು ಅಂತಂದರೆ ನಾಳೆ ಮಾಡೋದಕ್ಕೆ ಆಗೋದಿಲ್ಲ. ನಾಳೆ ಮಾಡೋದಕ್ಕಿಂತ ಮುಂದಕ್ಕೆ ಒಂದು ಶುಕ್ರವಾರನೋ ಅಥವಾ ಮಂಗಳವಾರನೋ ಆ ಥರ ನೋಡಿಕೊಂಡು ನೀವು ದೇವಿ ಆರಾಧನೆಯನ್ನು ಮಾಡ್ಕೋಬೋದು. ಸತ್ಯನಾರಾಯಣ ಪೂಜೆಯನ್ನು ಯಾವತ್ತಾದರೂ ಕೂಡ ಮಾಡ್ಕೋಬೋದು. ನೆಕ್ಸ್ಟು ಹುಣ್ಣಿಮೆಗೂ ಸಹ ನೀವು ಮಾಡ್ಕೋಬೋದು. ಮಾಘ ಮಾಸದಲ್ಲಿ ಮಾಡ್ಕೋಬೋದು. ಇನ್ನು ಹಬ್ಬದ ದಿನ, ಯುಗಾದಿ ಹಬ್ಬದ ದಿನ ಕೂಡ ಮಾಡ್ಕೋಬೋದು. ಈ ರೀತಿಯಾಗಿ ನೀವು ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಇನ್ನು ಅತಿ ಮುಖ್ಯವಾಗಿ ಸಂಜೆ ದೀಪ ಹಚ್ಬೋದಾ ಅಥವಾ ಗ್ರಹಣ ಬಿಟ್ಟ ಮೇಲೆ ಹಚ್ಬೇಕಾ ಅಂತ ಪ್ರಶ್ನೆ ಇದೆ. ಬೆಳಗ್ಗೆನೂ ದೀಪ ಹಚ್ಚಬೇಕು. ಪ್ರತಿದಿನ ನೀವು ಯಾವ ರೀತಿ ನೀವು ಪೂಜೆ ಮಾಡ್ತೀರೋ ಆ ರೀತಿ ನೀವು ಪೂಜೆ ಮಾಡ್ಕೊಳ್ಬೇಕು. ಮತ್ತು ಸಂಜೆ ಗ್ರಹಣ ಹಿಡಿಯುವ ಸಮಯದಲ್ಲೂ ಕೂಡ ದೀಪ ಹಚ್ಚಲೇಬೇಕು. ತುಂಬ ವಿಶೇಷತೆ, ಗ್ರಹಣ ಹಿಡಿಯುವ ಸಮಯದಲ್ಲಿ ದೇವರಿಗೆ ದೀಪವನ್ನು ಹಚ್ಚಲೇಬೇಕು. ಸಂಜೆ ಕೂಡ ದೀಪ ಹಚ್ಬಿಟ್ಟು ಪಾರಾಯಣವನ್ನು ಮಾಡ್ಕೋಬೋದು. ನಂತರ ಎಲ್ಲ ದೀಪಗಳನ್ನೆಲ್ಲ ತೊಳೆದ್ಬಿಟ್ಟು ಹೊಸ್ದಾಗಿನೇ ಹಚ್ಚಬೇಕು. ಅಂದರೆ ಗ್ರಹಣ ಬಿಟ್ಟ ಮೇಲೆ ನೀವು ಕೂಡ ತಲೆ ಸ್ನಾನ ಮಾಡಿಕೊಂಡು ಆಮೇಲೆ ದೇವ್ರದ್ದು ಪೂಜೆ ಸಾಮಾನುಗಳನ್ನೆಲ್ಲ ತೊಳೆದ್ಬಿಟ್ಟು ಒರೆಸ್ಕೊಂಡ್ಬಿಟ್ಟು ಮತ್ತೆ ನೀವು ಪೂಜೆ ಮಾಡ್ಕೋಬೇಕಾಗುತ್ತೆ. ಇದಿಷ್ಟು ಕೂಡ ಚಂದ್ರಗ್ರಹಣದ ಬಗ್ಗೆ ನಿಮಗಿರುವಂಥ ಡೌಟ್ಗಳನ್ನ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸಿದ್ದೀನಿ. ನಾಳೆ ತಪ್ಪದೆ ಎಲ್ಲರೂ ಕೂಡ ಚಂದ್ರಗ್ರಹಣವನ್ನು ಆಚರಿಸಿ ಆಮೇಲೆ ಯಾರ್ಯಾರಿಗೆ ಅಶುಭ ಫಲ ಇದೆಯೋ ಅವರೆಲ್ಲರೂ ಕೂಡ ದಾನ ಕೊಡೋದನ್ನು ಮರಿಬೇಡಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.